ಸುಭದ್ರ, ಲಕ್ಷ್ಮಿ ನೋಡು ಎಷ್ಟು ಲಕ್ಷಣವಾಗಿ ಕಾಣ್ತಿದ್ದಾಳೆ. ಬೆಳಗಲು ಮನೆಯನ್ನು ಸಿರಿದೇವಿಯೇ ಲಕ್ಷ್ಮೀ ಬಾರಮ್ಮ, ಭಾಗ್ಯಲಕ್ಷ್ಮಿ ಬಾರಮ್ಮ, ಸಿರಿದೇವಿಯೇ. ಬಾಮ್ಮ ಲಕ್ಷ್ಮಿ, ಒಳಗ್ ಬಾ. ಕೊಡು, ನಿನ್ ಕೈಲಿರೋ ತಟ್ಟೆ ಕೊಡು. ಕೊಡುಮ್ಮ ಲಕ್ಷ್ಮಿ, ತಾ ಕೊಡು ಕೊಡು ಕೊಡು. ತಗೊಂಬಾ, ಬಾ ಕೊಡು. ನಿನ್ ಕೈಲಿರೋದು ಕೊಡು ಕೊಡು. ಏನಾಯ್ತು ಗೌರಿ? ಏನ್ ಕೊಡ್ಬೇಕು? ಏನಾಯ್ತು ಗೌರಿ? ಕೊಡು, ನಿನ್ ಕೈಲಿರೋದು ಕೊಡು. ಏನ್ರಿ ಇದು? ನೀನು ಕೊಡು ಕೊಡು ಅಂತ ಕೇಳ್ತಿದ್ದಿಲ್ಲ ಗೌರಿ, ಲಡ್ಡು ಕೇಳ್ತಿದ್ಯೇನೋ ಅಂತ ಕೊಟ್ಟೆ. ಏನ್ರಿ ನೀವು? ಎಷ್ಟೊಳ್ಳೆ ಕನ್ಸು ಕಾಣ್ತಿದ್ದೆ ಗೊತ್ತಾ? ಇನ್ ಸ್ವಲ್ಪ ಹೊತ್ತಲ್ಲಿ ನಿಜ ಆಗಿರೋದು ಎಲ್ಲ ಹಾಳು ಮಾಡ್ಬಿಟ್ರಿ. ಅಯ್ಯೋ ಪೆದ್ದಿ, ಹಗಲ್ಗನ್ಸು ನಿಜ ಆಗಲ್ಲ ಅಂತ ನಿನಗೆ ಗೊತ್ತಿಲ್ವಾ? ಸಾಕು ಸುಮ್ಮನೆ ರೀ, ಗೊತ್ತು. ಅದಕ್ಕೆ ಯಾಕೆ ಅಶುಭ ಮಾತಾಡ್ತೀರಾ? ಒಳ್ಳೇದಂತೂ ಮಾಡಲ್ಲ, ಕನಿಷ್ಠ ಪಕ್ಷ ಒಳ್ಳೇದು ಮಾತಾಡೋಕ್ಕಾದ್ರೂ ಏನ್ರಿ ನಿಮಗೆ? ಅಯ್ಯೋ, ಇದ್ದ ಹಾಗೆ ಹೇಳಿದ್ರೆ ಎದ್ದು ಬಂದು ಎದೆ ಗೊದ್ರಂತೆ. ನಾನೇನು ಅಂತ ಹೇಳ್ಬಾರ್ದು ಹೇಳ್ಬಿಟ್ಟೆ ನಿನಗೆ. ಆಯ್ತು ಬಿಡಿ, ಏನು ಹೇಳಿಲ್ಲ, ತಪ್ಪೆಲ್ಲ ನಂದೆ. ತಗೊಳ್ಳಿ, ಬೇಗ ಬೇಗ ಹೊರಡೋಣ ಮದುವೆ ಮನೆಗೆ. ಮಹಾಲಕ್ಷ್ಮಿ ಅವರೇ, ನೀವು ತುಂಬ ಲಕ್ಷಣವಾಗಿ ಕಾಣಿಸ್ತಾ ಇದ್ದೀರಾ. ನೀವು ಅಷ್ಟೇ ತುಂಬ ಚೆನ್ನಾಗಿ ಕಾಣಿಸ್ತಿದ್ದೀರಾ. ನಾನು ಹೇಳಿದೆ ಅಂತ ಸುಮ್ಮನೆ ಹೇಳ್ತಾ ಇದ್ದೀರಾ ತಾನೇ? ಇಲ್ಲ, ನಿಜವಾಗ್ಲೂ ಮಹಾರಾಜನ್ ಥರ ಕಾಣಿಸ್ತಿದ್ದೀರಾ. ಏನ್ ಬಾವಾ, ಅಕ್ಕ ಐ ಲವ್ ಯು ಅಂತ ಹೇಳಿದ್ರಾ? ಅಕ್ಕ ನಾಚ್ಕೋತಿರೋದನ್ನ ಒಂದು ಫೋಟೋ ತಗೋಬೇಕಾಗಿತ್ತಲ್ಲ. ನೆಕ್ಸ್ಟ್ ಫೋಟೋ ಶೂಟ್ ಎಲ್ಲ ರೆಡಿ ಇದೆ. ಇಷ್ಟೆಲ್ಲ ಸಿಂಗಾರ ಮಾಡ್ಕೊಂಡಿದ್ದೀರಲ್ಲ, ಇನ್ನಾಗ್ತದ ಬದೇ. ನಮ್ಮ ಮದುಮಗಳು ತುಂಬ ಮುದ್ದಾಗಿ ಕಾಣ್ತಿದ್ದಾಳಲ್ವಾ? ತುಂಬ ಸಿಂಪಲ್ ಹುಡುಗಿ, ಒಂದು ಚೂರು ಆಡಂಬರ ಇಲ್ಲ. ನಮ್ಮ ಲಕ್ಷ್ಮಿ ತುಂಬ ಒಳ್ಳೆ ಹುಡುಗಿ, ನಿಮ್ಮ ಮನೆಗೆ ಒಳ್ಳೆ ಸೊಸೆ ಆಗ್ತಾಳೆ. ಈ ಚಿನ್ನನ್ನೆಲ್ಲ ನೋಡ್ತಾ ಇದ್ರೆ ಯಾಕೋ ರೋಲ್ಡ್ ಗೋಲ್ಡ್ ಅನ್ನಿಸ್ತಿದೆಯಲ್ಲ.